ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲ ಶಿಕ್ಷಕರು ಒಂದವೆ, ಎಲ್ಲ ಪಾಲಕರೇ, ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಸಮಯ ಭಾಳ ಆಗ್ಯದ. ಭಾಳ ಹೊತ್ತೇನು ಮಾತನಾಡಕ್ಕೆ ಹೋಗದೆ ಒಬ್ಬ ಬುದ್ಧ ಇಡೀ ಜಗತ್ತನ್ನೇ ಸಂಚಾರ ಮಾಡಿದ. ಇಡೀ ಜಗತ್ತನ್ನೇ ಸಂಚಾರ ಮಾಡಿ 50-60 ವರ್ಷ ಬುದ್ಧ ಎಲ್ಲ ಮನೆಯನ್ನು ಬಿಟ್ಟ, ಹೆಂಡತಿಯನ್ನು ಬಿಟ್ಟ, ಅವನ ರಾಜ್ಯದ ಎಲ್ಲವನ್ನು ಬಿಟ್ಟು ಎಲ್ಲ ತ್ಯಾಗ ಮಾಡಿ ಬುದ್ಧ 50-60 ವರ್ಷ ಇಡೀ ಜಗತ್ತನ್ನೇ ಸಂಚಾರ ಮಾಡಿದ. ಸಂಚಾರ ಮಾಡಿ ಕೊನೆಗೆ ಅಂತ್ಯ ಆಗುವಂಥ ಸಂದರ್ಭದೊಳಗ ಬುದ್ಧಗ ಅವನು ಶಿಷ್ಯ ಕೇಳ್ತಾನ. ಏನು ಕೇಳ್ತಾನಂತ, ಬುದ್ಧ ನೀ ಇಡೀ ಜಗತ್ತನ್ನೇ ಸಂಚಾರ ಮಾಡಿದಿ, ಈ ಜಗತ್ತನ್ನ ಸಂಚಾರ ಮಾಡಿ ನೀ ಇವತ್ತ ಅಂತ್ಯ ಆಗತಿ, ಈ ಜಗತ್ತಿಗೆ ಅಂತ್ಯ ಆಗುವಂತ ಸಂದರ್ಭದೊಳಗೆ ಈ ಜಗತ್ತಿಗೆ ಏನು ಸಂದೇಶ ಕೊಡುತ್ತೆ ಅಂತ ತಿಳ್ಕೊಂಡು ಆ ಬುದ್ಧನಿಗೆ ಅವನು ಶಿಷ್ಯ ಕೇಳ್ತಾನ. ಅವಾಗ ಬುದ್ಧ ಬಹಳ ಕಿಮ್ಮತ್ತಿನ ಮಾತು ಏನು ಹೇಳತ್ತಾನ ಅಂದ್ರ, ಇಡೀ ಜಗತ್ತನ್ನೇ ಸಂಚಾರ ಮಾಡಿರ್ತಕ್ಕಂಥ ಬುದ್ಧ ಹೇಳತ್ತಾನಂತ, ಈ ಜಗತ್ತಿಗೆ ನಾ ಕೊನೆಯ ಸಂದೇಶ ಏನು ಕೊಡ್ತೀನಿ ಅಂತಂದ್ರ ಜಗತ್ತಿಗೆ ಬೆಳಕಾಗು. ಬುದ್ಧ ಏನು ಹೇಳಿದ, ಜಗತ್ತಿಗೆ ಬೆಳಕಾಗು ಅಂತ ಹೇಳಿದ. ಅದಕ್ಕೆ ನಾವೆಲ್ಲರೂ ಸಹಿತ ಅರ್ಥ ಇಷ್ಟ ಮಾಡ್ಕೊಳ್ಬೇಕು. ಬುದ್ಧ ಜಗತ್ತಿಗೆ ಬೆಳಕಾಗ್ಬೇಕಂತ ತಿಳ್ಕೊಂಡು 50-60 ವರ್ಷ ಸಂಚಾರ ಮಾಡಿ ಆ ಬುದ್ಧ ಕೊನೆಯ ಸಂದೇಶ ಹೇಳಿದ. ಆದ್ರೆ ಒಬ್ಬ ತಾಯಿ ಯಾವ ಹೈಸ್ಕೂಲ್ ಕಟ್ಟಿ ಏರಿಲ್ಲ, ಯಾವ ಶಿಕ್ಷಣವನ್ನು ಕಲ್ತಿಲ್ಲ, ಯಾವ ಅಕ್ಷರ ಅಭ್ಯಾಸನೂ ಸಹಿತ ಒಬ್ಬ ತಾಯಿ ಮಾಡಿರಂಗಿಲ್ಲ. ಆದ್ರೆ ತನ್ನ ಮಗನನ್ನ ತೊಡೆಯ ಮೇಲೆ ಹಾಕಿಕೊಂಡು ಹೇಳ್ತಾಳ, ಮಗು ನೀ ಮುಂದೆ ಏನಾಗತ್ತಂದ್ರೆ ಈ ಜಗತ್ತಿಗೆ ಜ್ಯೋತಿಯಾಗು ನನಕಂದ ಅಂತ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಹೇಳ್ತಾಳ. ಆದ್ರೆ ಇವತ್ತಿನ ತಾಯಿ ಅಂದ್ರೆ ಏನ್ ಹೇಳಕತ್ತಾರ ಅಂತಂದ್ರ, ನೀ ನನ್ನ ಮನೆಗೆ ಅರಸಾಗು, ನನ್ನ ಆಸ್ತಿಗೆ ನೀ ಅರಸಾಗು, ನನ್ನ ಜಾತಿಗೆ ನೀ ಪ್ರಭು ಆಗ ಅಂತ ತಿಳ್ಕೊಂಡು ಇವತ್ತಿನ ತಾಯಂದಿರು ತನ್ನ ಮಕ್ಕಳಿಗೆ ಕಲ್ಸಾಕತ್ತಾರ. ಆದ್ರೆ ಎತ್ತ ತಾಯಂದಿರಿಗೆ ಪಾಲಕರಿಗೆ ಹೇಳೋದು ಇಷ್ಟ, ನಿಮ್ಮ ಮಕ್ಕಳಿಗೆ ನೀವು ಏನು ಕಲಿಸ್ಬೇಕಂದ್ರ, ಮಗು ನನ್ನ ಜಾತಿಗೆ ನೀ ಪ್ರಭು ಆಗಬೇಡ, ನನ್ನ ಆಸ್ತಿಗೆ ನೀ ಅರಸಾಗ್ತೀವಿ ಇಲ್ಲೋ ಗೊತ್ತಿಲ್ಲ, ನೀ ಎದಕ್ಕೆ ಅರಸಾಗತ್ತಂದ್ರ ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿ ಆಗು ನನಕಂದ, ಜಗತ್ತಿಗೆ ನೀ ಜ್ಯೋತಿ ಆಗು ನನಕಂದ ಅಂತ ಮಕ್ಕಳಿಗೆ ಸಂಸ್ಕಾರ ಕಲಿಸುವಂಥವ್ರು ನೀವೆಲ್ಲರೂ ಕೂಡ ಆಗ್ಬೇಕು ತಾಯಂದರು ಇವತ್ತಿನ ದಿವಸ. ಯಾಕಂದ್ರೆ ಮಕ್ಕಳಿಗೆ ಸಂಸ್ಕಾರ ಇರ್ಲಿಕ್ಕಂದ್ರೆ ಯಾವ ತರನಾಗ ಆಗ್ತಾವಂತಂದ್ರ, ಇಲ್ಲೇ ನಡೆದಿರ್ತಕ್ಕಂಥ ಘಟನೆ, ಚಿಕ್ಕೋಡಿ ತಾಲೂಕಿನೊಳಗ ಒಂದು ನಡೆದಿರ್ತಕ್ಕಂಥ ಘಟನೆ. ತಂದೆ ಅವರ ತಾಯಿ ಮೊದಲೇ ತೀರ್ಕೊಂಡಿರ್ತಾಳ. ತಂದೆ ಅವರ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸಿ ಚಲೋ ಸಾಲಿ ಸೇರಿಸಿ ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಚಲೋ ಸಾಲಿ ಓದಿಸಿ ಆ ಮಕ್ಕಳು ಎಲ್ಲಿ ಹೋಗಿರ್ತಾರೆ ಅಂದ್ರೆ ವಿದೇಶಕ್ಕೆ ಹೋಗಿರ್ತಾರೆ ಜಾಬ್ ಮಾಡಕ್. ವಿದೇಶಕ್ಕೆ ಜಾಬ್ ಮಾಡಕ್ ಹೋದಾಗ ತಂದೆ ತೀರ್ಕೋತಾನ. ಹುಟ್ಟಿದ ಊರೊಳಗೆ ತಂದೆ ತೀರ್ಕೊಂಡಾಗ ಆ ಊರಿನ ಹಿರಿಯರೆಲ್ಲರೂ ಸಹಿತ ಮಕ್ಕಳಿಗೆ ಫೋನ್ ಮಾಡ್ತಾರ. 3 ಮಂದಿ ಮಕ್ಕಳು, 2 ಫೋನ್ ಎತ್ತೋದಿಲ್ಲ. ಆದರೆ ಕಷ್ಟಪಟ್ಟು ಒಬ್ಬ ಮಗಳಿಗೆ, ಆ ಊರನ್ನ ಎಲ್ಲ ಪ್ರಮುಖರು ಒಬ್ಬ ಮಗಳಿಗೆ ಫೋನ್ ಮಾಡ್ತಾರ. ಮಾಡಿದಾಗ ಅತ್ತ ಅವ್ರ ಮಗಳು ಫೋನ್ ಎತ್ತಿದಾಗ ಹೇಳ್ತಾಳಂತ, ಅವಾಗ ಊರನ್ ಪ್ರಮುಖರು ಹೇಳ್ತಾರ, ನಿಮ್ಮ ತಂದೆ ಇವತ್ತಿನ ದಿವಸ ತೀರ್ಕೊಂಡಾನ, ಅನಾಥನಾಗಿ ಬಿದ್ದಿದ್ದಾನ, ನಿಮ್ಮ ತಂದೆ ಶವ ಅನಾಥವಾಗಿ ಬಿದ್ದಿದೆ, ಅದಕ್ಕೆ ನೀವು ಅಂತ್ಯ ಸಂಸ್ಕಾರಕ್ಕೆ ಬನ್ನಿ ಅಂತ ತಿಳ್ಕೊಂಡು ಊರಾನ ಪ್ರಮುಖರೆಲ್ಲ ಅವರ ಮಗಳಿಗೆ ಫೋನ್ ಮಾಡಿದಾಗ ಆ ಮಗಳು ಹೇಳ್ತಾಳಂತ, ನೀವೆಲ್ಲರೂ ಕೂಡ ಲಕ್ಷ್ಯ ಕೊಟ್ಟು ಕೇಳಬೇಕು. ಆ ಮಗಳು ಏನು ಹೇಳ್ತಾಳಂತಂದ್ರೆ, ನೀವೇನು ನನ್ನ ತಂದೆ ತೀರ್ಕೊಂಡಾನಂತ ನೀವೇನು ಫೋನ್ ಮಾಡಿರಲ್ಲ, ನಿಮ್ಗೊಂದ ಮಾತು ಹೇಳ್ತೀನಿ, ನೀವೆಲ್ಲ ಊರಾನವ್ರು ಎಲ್ಲರೂ ಸೇರಿ ನೀವು ನಮ್ಮ ತಂದೆ ಮಣ್ಣು ಮಾಡ್ತಿದ್ರ ಮಾಡ್ರಿ, ಇಲ್ಲ ಅಂದ್ರೆ ಆ ಬಾಡಿ ತಗೊಂಡು ಎಲ್ಲರ ತಿಪ್ಪ್ಯಾಗ ಹೋಗಿರಿ, ನನಗೆ ಫೋನ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಆ ಮಗಳು ಹೇಳ್ತಾಳಂತ. ಅದಕ್ಕೆ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಸಮಾಜ ಎತ್ತ ಕಡೆ ಮುಖ ಮಾಡ್ಕೊಂಡು ಹೊಂಟದ. ನೀವೆಲ್ಲ ಅಂತೀರಿ ಇವತ್ತಿನ ದಿವಸ ನನ್ನ ಮಗ ಚೆನ್ನಾಗಿ ಓದ್ಲಿ ಅಂತ ತಿಳ್ಕೊಂಡು ನೀವೆಲ್ಲ ಚಲೋ ಲಕ್ಷ ರೂಪಾಯಿ ಕೊಟ್ಟ ಹಾಸ್ಟೆಲ್ ತೋರ್ಸಕ್ಕೆ ಇಡಾಕತ್ತೀರಟ್ಟ. ಅವ್ರ ಮುಂದೆ ಚಲೋ ಹಾಸ್ಟೆಲ್ದೊಳಗೆ ಕಲಿತಾರ, ಚಲೋ ಅಧ್ಯಯನ ಮಾಡ್ತಾರ, ಇಲ್ಲ ಅನ್ನೋದಿಲ್ಲ. ಚಲೋ ಅಧ್ಯಯನ ಮಾಡಿ ಅವರು ವಿದೇಶಕ್ಕೆ ಹೋಗ್ತಾರ. ಆದ್ರೆ ಅವರು ವಿದೇಶಕ್ಕೆ ಹೋದ್ರೆ ನೀವು ಆಮೇಲೆ ಏನಾಗ್ತೀರಿ ಅಂದ್ರೆ ಪರದೇಶಿ ಮಾಡೇ ಹೋಗ್ತಾರ. ಅವರು ವಿದೇಶಿ, ನೀವು ಪರದೇಶಿ ಅಷ್ಟ. ಅದರ ಸಲುವಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಹತ್ರನ ಇಟ್ಕೊಂಡು ಸಣ್ಣವರಿದ್ದಾಗ ಸಂಸ್ಕಾರ ಕಲಿಸುವಂಥವ್ರು ನೀವೆಲ್ಲರೂ ಕೂಡ ಆಗ್ಬೇಕು. ಯಾಕಂತಂದ್ರೆ ಮಕ್ಕಳು ಸಣ್ಣವರಿದ್ದಾಗ ಅಳತಿರ್ತಾವ. ಏನು ಅಳತಿರ್ತಾವ, ಯಾವ
ನನಗೆ ಆಟಿ ಸಾಮಾನು ಕೊಡಿಸು, ಯವ್ವ ನನಗೆ ಬಟ್ಟೆ ಕೊಡಿಸು, ನನಗೆ ಐಸ್ ಕ್ರೀಮ್ ಕೊಡಿಸು, ಚಾಕ್ಲೇಟ್ ಕೊಡಿಸು, ನನಗೆ ರೊಕ್ಕ ಕೊಡುವಂಥ ಮಕ್ಕಳು ಅಳ್ತಿರ್ತಾವೆ. ಆದರೆ ಎಲ್ಲರೂ 1,00,000 ಇಟ್ಕೋಬೇಕು. ಸಣ್ಣವರಿದ್ದಾಗ ಮಕ್ಕಳಿಗೆ ನೀವು ರೊಕ್ಕ ಕೊಡ್ಲಿಕ್ಕಂದ್ರೆ, ಆಟಿ ಸಾಮಾನು ಕೊಡಿಸ್ಲಿಕ್ಕಂದ್ರೆ, ಬಟ್ಟೆ ಕೊಡಿಸ್ಲಿಕ್ಕಂದ್ರೆ ಸಣ್ಣವರಿದ್ದಾಗ ಮಾತ್ರ ಅಳ್ತಾರ. ಆದ್ರೆ ಮಕ್ಕಳಿಗೆ ನೀವು ಸಣ್ಣವರಿದ್ದಾಗ ಸಂಸ್ಕಾರ ಕೊಡ್ಲಿಕ್ಕಂದ್ರ ಆ ಮಕ್ಕಳು ಸಾಯಿ ಮಠ ಅಳ್ತಾರ ಅಂತಕ್ಕಂಥ ಸತ್ಯ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಆ ಮಕ್ಕಳು ಸಾಯಿ ಮಠ ಆಳಬಾರ್ದಂತಂದ್ರೆ ನೀವು ಮಕ್ಕಳಿಗೆ ಸಣ್ಣವರಿದ್ದಾಗ ಸಂಸ್ಕಾರ ಕೊಡ್ಬೇಕು. ಯಾಕಂದ್ರೆ ಸಣ್ಣವರಿದ್ದಾಗ ಯಾಕೆ ಸಂಸ್ಕಾರ ಕೊಡ್ಬೇಕಂದ್ರೆ 3 ವರ್ಷದ ಬುದ್ಧಿ 100 ವರ್ಷದ ತನಕ ಇರ್ತದೆ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುದಿಲ್ಲ. ಅದ್ರ ಸಲುವಾಗಿ ಸಣ್ಣವರಿದ್ದಾಗ ನೀವು ಯಾವ ತರನಾಗಿ ಸಂಸ್ಕಾರ ಕೊಟ್ಟು ಬೆಳೆಸ್ತಿರಲ್ಲ ಅದೇ ತರನಾಗಿ ಆ ಮಕ್ಕಳು ದೊಡ್ಡವರಾಗಿ ಬೆಳೀತಾರ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನೀವು ಮಕ್ಕಳ ಮುಂದೆ ಫೋನ್ ಹಿಡ್ಕೊಂಡು ಕೂತೀರ ಅಂದ್ರೆ ಸತ್ರು ಉದ್ಧಾರ ಆಗಲ್ಲ ಫೋನು. ಮೊನ್ನೆ ಒಂದು TV ಒಳಗೆ ಬಂದದ, ಈಗ ಸಣ್ಣ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗಕತ್ತದ. ಯಾಕೆ ಹಾರ್ಟ್ ಅಟ್ಯಾಕ್ ಆಗತ್ತದ, ಸಣ್ಣ ಹುಡುಗರಿಗೆ ಯಾಕೆ ಆಗಾಕತ್ತದ ಅಂತ ಮೊನ್ನೆ ಸಂಶೋಧನೆ ನಡೆದಿತ್ತು. ಆದ್ರೆ ಎಲ್ಲ ವೈದ್ಯರು ಹೇಳಿರ್ತಕ್ಕಂಥ ಉತ್ತರ ಏನಂತಂದ್ರೆ, ಯಾಕೆ ಸಣ್ಣ ಮಕ್ಕಳಿಗೂ ಸಹಿತ ಹಾರ್ಟ್ ಅಟ್ಯಾಕ್ ಆಗಕತ್ತವ ಅಂದ್ರೆ ವಿಪರೀತ ಮಕ್ಕಳು ಫೋನ್ ನೋಡುವುದರಿಂದ ಆ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಕತ್ತೈತಿ ಅಂತ ತಿಳ್ಕೊಂಡು ವೈದ್ಯರು ಹೇಳ್ಯಾರ. ಮೊನ್ನೆ TV ಒಳಗೆ ನೋಡ್ತಾ ಇದ್ದೆ. ಅದ್ರ ಸಲುವಾಗಿ ಮಕ್ಕಳ ಕೈಯಾಗ ಒಟ್ಟ ಫೋನ್ ಕೊಡಕ್ಕೆ ಹೋಗ್ಬೇಡ್ರಿ. ನೀವು ಮೊದಲು ಫೋನ್ ಹಿಡ್ಕೊಂಡು ಕುಂದ್ರದು ಬಿಡ್ರಿ ಮಕ್ಕಳ ಮುಂದೆ. ದಯವಿಟ್ಟು ನಿಮ್ಗೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ತೇನೆ. ಆ ಫೋನ್ ಏನು ಹೇಳ್ತದ, ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಾಗಿ ಮಾಡ್ತೀನಿ ಅಂತ ಒಂದು ಫೋನ್ ಹೇಳ್ತದೆ. ಅದ ಒಂದು ಪುಸ್ತಕ ಕೊಡ್ರಿ ಮಕ್ಕಳಿಗೆ. ಅದು ಏನು ಹೇಳ್ತದ ಅಂದ್ರೆ, ನನ್ನನ್ನು ತಲೆ ತಗ್ಗಿಸಿ ನೋಡು, ಮುಂದೊಂದು ದಿನ ಇಡೀ ಭಾರತ ದೇಶವೇ ನಿನ್ನ ತಲೆ ಎತ್ತಿ ನೋಡ್ಬೇಕು, ಹಂಗ ಮಾಡ್ತೀನಿ ಅಂತ ಒಂದು ಪುಸ್ತಕ ಹೇಳ್ತದೆ. ಅದರ ಸಲುವಾಗಿ ಮಕ್ಕಳ ಕೈಯಾಗ ಒಟ್ಟ ಫೋನ್ ಕೊಡಕ್ಕೆ ಹೋಗ್ಬೇಡ್ರಿ. ನೀವು ಮಕ್ಕಳ ಕೈಯಾಗ ಪುಸ್ತಕ ಕೊಡ್ರಿ, ನೀವು ಪುಸ್ತಕ ಓದ್ರಿ, ಅಂದ್ರೆ ಮಕ್ಕಳು ಚೆನ್ನಾಗಿ ಬೆಳಿತಾವ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈ ಶಿಕ್ಷಣ ಸಂಸ್ಥೆ ನಮ್ಮ ಸಂಜೀವಿನಿ ಶಿಕ್ಷಣ ಸಂಸ್ಥೆ ಭಾಳ 2006ನೇ ಇಸ್ವಿ ಒಳಗೆ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿತ್ತು. ಮತ್ತು ಒಂದು ಸ್ವಲ್ಪ ನಡವರ್ಕ್ ಗ್ಯಾಪ್ ಆಗಿ ಮತ್ತೆ 2 ವರ್ಷ ಆಯ್ತು, ಮತ್ತೆ ಈಗ ಪ್ರಾರಂಭವಾಗ್ಯದ. 200 ಜನ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳಿದ್ರು. ಇಂಥ ಶಿಕ್ಷಣ ಸಂಸ್ಥೆಗಳು ಬೆಳಿಬೇಕು. ಅದ್ರಾಗ ನಮ್ಮ ಕನ್ನಡ ಏನಾದರೂ ಉಳಿಬೇಕಂದ್ರೆ ಅದು ನಮ್ಮ ಕನ್ನಡ ಶಿಕ್ಷಣ ಸಂಸ್ಥೆಗಳು ಉಳಿಬೇಕಾದಂಥ ಪರಿಸ್ಥಿತಿ ಅದು ನಮಗೆ ಬಂದೈತಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಬರೀ ಇಂಗ್ಲೀಷ್ ಮಯ ಆಗ್ಬಿಟ್ಟದ. ನಮ್ಮ ಕನ್ನಡನ ಮರೆತು ಹೋಗಾಗ ಒಂದು ಕಡೆ ಎಕ್ಕಡ ಒಂದು ಕಡೆ ಎನ್ನಡ ನಡವರ್ಕ್ ಸಿಕ್ಕಾಕೊಂಡು ಒದ್ದಾಡಕತ್ತದ ನಮ್ಮ ಕನ್ನಡ ಇವತ್ತಿನ ದಿವಸ. ನಮಗೆ ಒಮ್ಮೆ ಏನು ಅನ್ನಿಸ್ತಿರ್ತದಂದ್ರೆ, ಯಾಕವ ರಾಣಿ